ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅತ್ಯುನ್ನತನಾದ ದೇವರೇ, ನಮಗೆ ಸ್ತುತಿಗನ ಮಹಿಮೆಗಳು ಸಲ್ಲಿಸುತ್ತೇನಪ್ಪ. ದೇವರೇ, ನಿನ್ನ ಪವಿತ್ರಾತ್ಮರ ಸಾನ್ನಿಧ್ಯ ನಮಗೆ ಬೇಕು. ಪವಿತ್ರಾತ್ಮರು ನಮ್ಮ ಬಳಿಯಲ್ಲಿ ಚಲಿಸಬೇಕು. ಪವಿತ್ರಾತ್ಮ ನಮ್ಮಲ್ಲಿ ಕಾರ್ಯ ಮಾಡಬೇಕು. ನಾವು ಪವಿತ್ರಾತ್ಮರ ಬಗ್ಗೆ ಕೇಳಿ ಪ್ರಯೋಜನ ಇಲ್ಲ, ಪವಿತ್ರಾತ್ಮನನ್ನೇ ಹೊಂದಿಕೊಳ್ಳಬೇಕು. ಸ್ವಾಮಿ, ಸಹಾಯ ಮಾಡು. ಮುಂದಿನ ಸಮಯ ವಾಕ್ಯ ಸಂದೇಶ ಕೇಳುವಾಗ ಮಕ್ಕಳೊಳಗಡೆ ಒಂದು ದಾಹ ಬರಲಿ. ಈ ಪವಿತ್ರಾತ್ಮನಿಗಾಗಿರುವಂಥ ದಾಹ ಉಂಟಾಗಲಿ. ಕರ್ತನೇ, ನಿನ್ನ ದಾಸರಾದ ನನ್ನನ್ನು ಶಿಲುಬೆಯ ನೆರಳಲ್ಲಿ ಮರಮಚಪ್ಪ. ನೀ ಮಹಿಮೆ ಹೊಂದಿಕೊಳ್ಳಬೇಕು. ನಿನ್ನ ದಾಸನನ್ನೊಂದು ಪಾತ್ರೆಯಾಗಿ ಉಪಯೋಗಿಸಬೇಕು. ಮಹಿಮೆ ನಿಮಗಿರಬೇಕು. ನಿನ್ನ ದಾಸನೊಬ್ಬ ಸೇವಕನಷ್ಟೇ. ದೇವರೇ, ಘನತ್ವ ನಿಮಗೆ, ಗೌರವ ನಿಮಗೆ, ಶ್ರೇಷ್ಠದ ನಿಮಗೆ. ನಾವು ಬರೀ ನಿಮ್ಮ ದಾಸನಷ್ಟೇ. ನಿಮ್ಮ ಮುಂದೆ ಸಮರ್ಪಿಸುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ಹೋದ ಭಾನುವಾರ ಪವಿತ್ರಾತ್ಮನ ಬಗ್ಗೆ ನಾವು ವಿವರವಾಗಿ ಧ್ಯಾನ ಮಾಡಿಕೊಂಡಿದೆ. ಪಂಚಾಶತಮ ದಿವಸ ಬಂದಿರಲಾಗಿ ಅಪೊಸ್ತಲರೆಲ್ಲರೂ ಏಕಮನಸ್ಸಾಗಿ ಅವರು ಕೂಡಿ ಬಂದರು. ಅಪೊಸ್ತಲರ ಜೊತೆಯಲ್ಲಿ 120 ಮಂದಿ ಜನ ಅಲ್ಲಿ ಕೂತ್ಕೊಂಡು ಅವರು ಒಂದೇ ಗುರಿ, ಅವರಿಗೆ ಪವಿತ್ರಾತ್ಮ ಬೇಕು. ತಂದೆ ವಾಗ್ದಾನ ಮಾಡಿರುವ ಪವಿತ್ರ ಆತ್ಮ ನಮಗೆ ಬೇಕು. ಅದೊಂದೇ ಗುರಿ. ಅದು ಬಿಟ್ಟು ಬೇರೆ ಯಾವುದು ಅವರಿಗೆ ಉದ್ದೇಶ ಇರಲಿಲ್ಲ. ಹಾಗೆ ಅವರು ಆ ಪವಿತ್ರಾತ್ಮನಿಗಾಗಿ ಹಂಗೆ ಪ್ರಾರ್ಥನೆ ಮಾಡಿಕೊಂಡಿದ್ದೆ. ಎಷ್ಟು ದಿವಸ ಕಾದುಕೊಂಡಿದ್ದೆ? 10 ದಿವಸ. ಯೇಸು ಸ್ವಾಮಿ ಪುನರುದ್ಧಾನ ಹೊಂದಿ 40ನೇ ದಿವಸ ಸ್ವರ್ಗಕ್ಕೆ ಹೋದರು. ಸ್ವರ್ಗಕ್ಕೆ ಹೇರಿ ಹೋಗಿ 40ನೇ ದಿವಸ ಸ್ವರ್ಗಕ್ಕೆ ಹೋಗಿದರೆ ಮತ್ತು 10ನೆಯ ದಿವಸ ಅವರು ಕೂಡಿರುವಂಥ ಮನೆಯಲ್ಲಿ ಪವಿತ್ರ ಆತ್ಮನು ಅಗ್ನಿ ರೂಪದಲ್ಲಿ ಬಂದರು. ಬೇಗ ಹೇಳ್ತೀರಾ? 4 ವಿಷಯ ಆಗಿದೆ ಅಂತ ಹೇಳಿದರು. ಬೇಗ ಹೇಳ್ತೀರಾ? 1, ಬಿರುಗಾಳಿ ಬೀಸುವ ಶಬ್ದ ಕಿವಿಯಲ್ಲಿ, ವಿಗಡಿಸಿರುವ ಅಗ್ನಿಯ ಬೆಂಕಿಯ ನಾಲಿಗೆ ಪ್ರತಿ ಒಬ್ಬರ ಮೇಲೆ ಕುಳಿದುಕೊಂಡಿದ್ದನ್ನು ಕಣ್ಣಾರ ಕಂಡಿತು. ಮತ್ತೆ ಅವರು ಬೇರೆ ಬೇರೆ ಭಾಷೆಗಳಿಂದ ಅವರು ಮಾತನಾಡಿದರು. ಮತ್ತು ಇಡೀ ದೇಹ ಅವರು ಕುಡಿದು ಮತ್ತರಾಗುವ ಹಾಗೆ ಅವರ ದೇಹ ಪೂರ್ತಿ ಆತ್ಮಭರಿತರಾದರು. ಹಲ್ಲೆಲೂಯಾ! ಆ ಅಭಿಷೇಕ ಬೇಕಾ ನಮಗೆ? ಅದರಿಂದ ಹೀಗೆ ಪವಿತ್ರಾತ್ಮನು ಪಂಚಾಶತಮ ದಿವಸ ಪಸ್ಕದ ಅನಂತರ 50ನೇ ದಿವಸ ಸುಗ್ಗಿಯ ಹಬ್ಬದ ದಿವಸ ಅವರು ಕೂಡಿ ಬಂದಿರುವಂಥ ಸಮಯದಲ್ಲಿ ಪವಿತ್ರಾತ್ಮನು ಬಿರುಗಾಳಿಯಾಗಿ, ಅಗ್ನಿಯ ನಾಲಿಗೆಯಾಗಿ, ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುವ ಹಾಗೆ, ತಮ್ಮನ್ನೇ ಕಂಟ್ರೋಲ್ ಮಾಡಲಿಕ್ಕಾಗದೆ ಅವರು ದೇಹದಲ್ಲಿ ಕುಡಿದು ಮತ್ತರಾಗುವಷ್ಟು ರೀತಿಯಲ್ಲಿರುವಂಥ ಆ ಪವಿತ್ರಾತ್ಮನ ಶಕ್ತಿ ಅವರು ಪಡೆದುಕೊಂಡರು. ಹಲ್ಲೆಲೂಯಾ! ಈ ಪವಿತ್ರಾತ್ಮನ ಪಡೆದುಕೊಂಡ ಮೇಲೆ ಅವರಿಗೆ ಏನು ವ್ಯತ್ಯಾಸ ಆಗಿದೆ ಅಂತ ಹೇಳಿದೆ. 1, ಅವರು ದೇವರ ಕೃಪಾ ವರಗಳು ಹೊಂದಿ ಅದ್ಭುತಗಳು, ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು ಮಾಡುವಂತ ಬಲ ಹೊಂದಿದರು. 2, ಅವರು ಭಯ ಇಲ್ಲದೆ ಎಂಥ ಸಂದರ್ಭದಲ್ಲಿಯೂ ಭಯ ಇಲ್ಲದವರಾಗಿದ್ದರು. ಹಲ್ಲೆಲೂಯಾ! 3, ಎಂಥ ಶೋಧನೆ ಬರುವಾಗಲೂ ಅದರಲ್ಲಿ ಅವರು ಕುಂದಿ ಹೋಗದೆ, ಪವಿತ್ರಾತ್ಮನ ಅಭಿಷೇಕ ಹೊಂದಿದ ಮೇಲೆ ಶೋಧನೆಗಳು ಬರುವಾಗಲೂ ಅಥವಾ ಜೈಲೊಳಗಡೆ ಹಾಕುವಾಗಲೂ, ಚಾಟಿಯಿಂದ ಒಡೆಯುವಾಗಲೂ ಅವರು ಅದರಲ್ಲಿ ಯಾವತ್ತೂ ಇದು ದೇವರು ನಮಗೆ ಕಷ್ಟ ಕೊಟ್ಟಿದೆ ಅಂತ ಹೇಳದಂತೆ ಆ ಕಷ್ಟಗಳ ವಿಷಯದಲ್ಲಿ ಅವರು ದೇವರಿಗೆ ಸ್ತೋತ್ರ ಮಾಡಿದೆ, ಸಂತೋಷಪಟ್ಟು ದೇವರಿಗೆ ಸ್ತೋತ್ರ ಮಾಡಿದ್ದಾರೆ. ಹಲ್ಲೆಲೂಯಾ! ದೇವರಿಗೆ ಸ್ತೋತ್ರ. ಹಾಗಾದರೆ ನಮಗೆ ಪವಿತ್ರಾತ್ಮನು ಬಲವಾಗಿ ನಮ್ಮ ಮೇಲೆ ಬಂದಿದ್ದರೆ ನಮ್ಮ ಮೂಲಕ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ಆಗುತ್ತದೆ. ನಮ್ಮ ಮೇಲೆ ಪವಿತ್ರಾತ್ಮನು ಬಹುಬಲವಾಗಿ ಬಂದಿದ್ದರೆ ಎಲ್ಲ ಸಂದರ್ಭಗಳಲ್ಲಿಯೂ ಧೈರ್ಯವಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತದೆ. ನಾವು ಪವಿತ್ರಾತ್ಮನ ಬಲ ಹೊಂದಿದರೆ ನಾವು ಕೂಡ
ಪರೀಕ್ಷೆಗಳು ಬರುವಾಗ, ಶೋಧನೆಗಳು ಬರುವಾಗ, ಸಮಸ್ಯೆಗಳು ಬರುವಾಗ ನಾವು ಅದನ್ನು ಸಂತೋಷದಿಂದ ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತದೆ. ಅದಕ್ಕೆ ಯೋಬನ ಉದಾಹರಣೆ ಹೇಳಿದೆ. ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರ ಅಂತ ಹೇಳದನ್ನೇ ಹೊರತು ದೇವರನ್ನು ದೂಷಿಸಲಿಲ್ಲ. ಮತ್ತು ಅದೇ ಥರ ದೇವರಿಂದ ಎಷ್ಟೋ ಒಳ್ಳೆಯದನ್ನು ಪಡೆದಿದೆಯಲ್ಲ, ಯಾವುದೋ ಸ್ವಲ್ಪ ಕಷ್ಟ ಬಂದಿದ್ದರೂ ಅದು ನಾವು ಸಹಿಸಬಾರದಾ ಎಂದು ಹೇಳಲಿಕ್ಕೆ ಸಾಧ್ಯ ಆಯಿತು. ಹೀಗೆ ಹೇಳಲಿಕ್ಕೆ ಸಾಧ್ಯ ಆಗಿರೋದು ಅವರು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿದ್ದರೆ ಮಾತ್ರನೇ ಸಾಧ್ಯ ಆಗೋದು. ಹಲ್ಲೆಲೂಯಾ. ನಾನೊಂದು ಸಾರಿ ಕೂಡ ನಿಮಗೆ ಹೇಳ್ತೇನೆ, ನೀವು ಪವಿತ್ರಾತ್ಮನ ಬಲಕ್ಕಾಗಿ, ಬಹು ಬಲಕ್ಕಾಗಿ ಆಸೆ ಪಡಬೇಕು. ಪವಿತ್ರಾತ್ಮರ ಬಲ ನಮಗೆ ಇಲ್ಲದಿದ್ದರೆ ನಾವು ಜೀವನದಲ್ಲಿ ಸೋತವರಾಗಿ ಕಾಣಿಸುತ್ತದೆ, ಜೀವನದಲ್ಲಿ ಬಲಹೀನರಾಗಿ ಕಾಣಿಸುತ್ತದೆ. ಯೇಸುವನ್ನು ನಂಬಿದೆ, ನಾವು ಯೇಸುವನ್ನು ಹಿಂಬಾಲಿಸ್ತಾ ಇದೆ. ಆದರೆ ಕರ್ತನು ನಮಗೆ ವಾಗ್ದಾನ ಮಾಡಿದೆ, ನಾನು ತಂದೆಯ ಬಳಿಯಲ್ಲಿ ಹೋಗುತ್ತೇನೆ, ನಾನು ತಂದೆಯ ಬಳಿಯಲ್ಲಿ ಹೋಗಿದ ಮೇಲೆ ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳುಹಿಸಿಕೊಡುತ್ತೇನೆ. ಆ ಸಹಾಯಕನು ಯಾರದಂದರೆ ಸತ್ಯದ. ನಾವು ಓದಿಕೊಳ್ಳೋಣ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 15ನೇ ವಾಕ್ಯ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ಹೋದ ವಾರದ ಮೆಸೇಜಿಂದ ಬಾಕಿ ಭಾಗ ಹೇಳ್ತಾ ಇರೋದು. ಹೋದ ವಾರದ ನಾವು ಪವಿತ್ರಾತ್ಮ ಬಲ ಹೊಂದಿದರೆ ಒಂದು ಕೃಪಾವರಗಳಲ್ಲಿ ನಾವು ತುಂಬಿಕೊಳ್ಳುತ್ತದೆ, ನಾವು ಧೈರ್ಯವುಳ್ಳವರಾಗಿರುತ್ತದೆ, ನಾವು ಪರೀಕ್ಷೆಗಳಲ್ಲಿ ಸೋತು ಹೋಗದವರಾಗಿರುತ್ತೇವೆ. ಇವತ್ತು ಹೇಳ್ತಾ ಇದೆ ಯೋಹಾನ 14:15 ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಪ್ರೀತಿಸೋದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರಲಿಕ್ಕೆ. ನೋಡಿ, ಈ ಪವಿತ್ರ ಆತ್ಮನು ನಮಗೊಬ್ಬ ಸಹಾಯಕನಾಗಿದ್ದಾರೆ. ಅದು ಒಂದು ವಾರಕ್ಕೆ ಸಹಾಯ ಅಲ್ಲ, ಒಂದು ತಿಂಗಳಿಗೂ ಅಲ್ಲ, ಒಂದು ವರ್ಷಕ್ಕೂ ಅಲ್ಲ, ಸದಾಕಾಲ ನಮ್ಮ ಸಹಾಯಕನಾಗಿರುತ್ತಾರೆ. ಪವಿತ್ರಾತ್ಮ ಬೇಕಾ? ಈ ಬಿರುಗಾಳಿ ಬೇಕಾ? ಈ ಪವಿತ್ರಾತ್ಮನ ವಿಘಟಿಸಿರುವ ಬೆಂಕಿಯ ನಾಲಿಗೆ ಬೇಕಾ? ನೋಡಿ, ಈ ಪವಿತ್ರಾತ್ಮನೆಂಬ ಸಹಾಯಕನು ಈಗ ಯೋಹಾನನು 14 ಇದು ಸ್ವಾಮಿ ವಾಗ್ದಾನ ಮಾಡಿರೋದು. ಆದರೆ ಅಪೊಸ್ತಲರ ಕೃತ್ಯಗಳಲ್ಲಿ ವಾಗ್ದಾನ ಮಾಡಿದನ್ನು ಅವರು ಪಡೆದುಕೊಂಡಿರೋದು. ಆ ಪಡೆದುಕೊಂಡಿರುವಂಥ ಪವಿತ್ರಾತ್ಮನನ್ನು ನೋಡಿ ಏನಂದ ವಾಗ್ದಾನವಾಗಿ ಕೊಟ್ಟಿದೆ ಅಂದರೆ, ನಮಗೆ ಸಹಾಯಕನಾಗಿರುತ್ತಾನೆ, ಸದಾಕಾಲ ಇರುತ್ತಾರೆ. ನಮಗೆ ಎಲ್ಲ ವಿಷಯಗಳಲ್ಲಿಯೂ ನಾವು ಸಂಪೂರ್ಣರಲ್ಲ, ಹೌದಾ? ಎಲ್ಲ ಕಾರ್ಯಗಳಲ್ಲಿ ನಾವು ಸಂಪೂರ್ಣರಾಗಿದ್ದೀರಾ? ಎಂಥ ಮನುಷ್ಯನಾಗಿದ್ದರೂ ನಾನು ಎಲ್ಲವೂ ಮಾಡಲಿಕ್ಕೆ ನಾನು ಶಕ್ತನು ಅಂತ ಹೇಳಲಿಕ್ಕೆ ಆಗಲ್ಲ. ದೇವರ ಸಹಾಯ ಎಂಬುದು ಮನುಷ್ಯನಿಗೆ ಬೇಕೇ ಬೇಕು. ಆ ಸಹಾಯ ಮಾಡುವ ದೇವರು ಆತ್ಮರಾಗಿ ನಮ್ಮ ಒಳಗಡೆ ಇರುತ್ತಾರೆ ಎಂದೆ. ಇದೇ ನಾವು ಕೇಳಿಕೊಂಡಿಲ್ಲ ಅಂದರೆ ಇನ್ನು ಅದಕ್ಕಿಂತ ನಾವೇನು ಕೇಳಿಕೊಳ್ಳೋದು? ದೇವರು ವಾಗ್ದಾನ ಮಾಡಿದ ಆ ಪವಿತ್ರ ಆತ್ಮರು ಸದಾ ಕಾಲ ನಿಮ್ಮ ಸಂಗಡ ಇರುತ್ತಾರೆ. ನಾವಿದನ್ನು ಎಷ್ಟು ಆಸೆ ಪಡಬೇಕು. ಈ ಪವಿತ್ರಾತ್ಮನು ನೋಡಿ, ಪವಿತ್ರಾತ್ಮನು ನಮ್ಮ ಸಂಗಡ ಇದ್ದರೆ ಅವರು ನಮಗೆ ಸಹಾಯ ಮಾಡುವಾಗ ನಮ್ಮದೇ ಆದ ಏನೋ ಬುದ್ಧಿಹೀನತೆಗಳು, ನಮಗೇನಾದರೂ ಸ್ವಲ್ಪ ಅರಿವು ಕಮ್ಮಿ ಆಗಿದರೆ, ನಮಗೇನಾದರೂ ಸ್ವಲ್ಪ ಬುದ್ಧಿ ಕಡಿಮೆ ಆದರೆ, ನಮಗೇನಾದರೂ ಸ್ವಲ್ಪ ಜ್ಞಾನ ಕಮ್ಮಿ ಆಗಿದರೆ, ಈ ಪವಿತ್ರಾತ್ಮನಿದ್ದರೆ ಅದೆಲ್ಲ ಮೇಂಟೈನ್ ಆಗುತ್ತಲ್ಲ. ಹೌದಾ ಇಲ್ವಾ? ಹೌದಾ ಇಲ್ವಾ? ಇಲ್ಲ, ನನಗೆ ಯಾರ್ದು ಸಹಾಯ ಬೇಡ, ನನಗೆ ನಾನೇ ಸಾಕು ಅಂದಿರೋರು ಯಾರಾದರೂ ಇದ್ದರೆ ಕೈ ಎತ್ತಿ. ನನಗೆ ಯಾರ್ದು ಹೆಲ್ಪ್ ಬೇಕಾಗಿಲ್ಲ, ನನಗೆ ನಾನೇ ಸರಿ ಎಂದಿದ್ದರೆ ಕೈ ಎತ್ತಿ. ಯಾರೂ ಇಲ್ಲ.
ನಾನೂ ಇಲ್ಲ. ನಮಗೆ ಯಾರಿಗೂ ನಮ್ಮ ಸ್ವಂತ ಶಕ್ತಿಯಲ್ಲಿ ಏನು ಮಾಡಲಿಕ್ಕೆ ಆಗಲ್ಲ. ಹಾಗಾದರೆ ನಮ್ಮೆಲ್ಲರಿಗೂ ಪವಿತ್ರಾತ್ಮನ ಸಹಾಯ ಬೇಕು. ಪ್ರಿಯರೇ, ಕೆಲವು ಜನ ಫ್ರೆಂಡ್ಶಿಪ್ಗಳು ಸೇರುವಾಗ ಏನೆಂದರೆ ಆ ಫ್ರೆಂಡ್ಶಿಪ್ಗಳಿಗೆ ಕಾರಣ ಕೆಲವರು ಹೇಳ್ತಾರೆ ನಮ್ಮ ಮನೆಯಲ್ಲಿ ಯಾರೂ ನಮಗೆ ಸರಿಯಾಗಿ ಫ್ರೆಂಡ್ಸ್ ಇಲ್ಲ, ಇಲ್ಲಾಂದರೆ ನಮಗೆ ಕೆಲಸ ಮಾಡೋ ಜಾಗೆಯಲ್ಲಿ ನೋಡಿ ಇಲ್ಲ, ಹೀಗೆ ನಮ್ಮ ಸ್ವಂತದವರು ಯಾರನ್ನೂ ನಮ್ಮನ್ನು ಸರಿಯಾಗಿ ಪ್ರೀತಿಸೋದಿಲ್ಲ. ಆವಾಗ ಕೆಲ ಸಂದರ್ಭಗಳಲ್ಲಿ ಅವರಿಗೆ ಸಿಕ್ಕುವ ಫ್ರೆಂಡ್ಶಿಪ್ಗಳು ಹೇಳಂದರೆ ಇದೇ ಥರ ಸೋತವರು ಸಿಕ್ಕುತ್ತದೆ. ಯಾರ್ದು ಪ್ರೀತಿ ಸಿಕ್ಕದೆ, ಯಾರ್ದು ಸಂತೋಷ ಸಿಕ್ಕದೆ ಇರುವಂಥ ಆ ಥರ ಇರುವವರು ಸಿಕ್ಕುತ್ತದೆ. ಆ ರೀತಿಯಾದ ಸಿಕ್ಕುವಾಗ ಅವರೇನಿದೆ, ನನಗೆ ನೀನು ಸಪೋರ್ಟು, ನಿನಗೆ ನಾನು ಸಪೋರ್ಟು. ಹಲ್ಲೆಲೂಯಾ. ನಮಗೊಬ್ಬ ಸಹಾಯಕನು ಸದಾಕಾಲ ಇರುವ ಪವಿತ್ರಾತ್ಮನಿದ್ದಾರೆ. ಆ ಸತ್ಯದ ಆತ್ಮನು ನಮಗಿರುವಾಗ ಅವರು ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ಸತ್ಯಕ್ಕೆ ಸೇರಿಸುವುದು. 16:13 ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲೂ ಸತ್ಯಕ್ಕೆ ಸೇರಿಸುವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಸತ್ಯದ ಆತ್ಮನು ನಮಗೆ ಸಹಾಯ ಮಾಡುವನು. ಏನಂದ ಸಹಾಯ ಮಾಡ್ತಾರೆ? ಒಂದು, ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುತ್ತಾರೆ. ಅರ್ಥ ಆಗ್ತಾ ಇದೆಯಾ? ನಾವು ಹಲವಾರು ಮಿಸ್ಟೇಕ್ ಮಾಡುವಾಗ ಸತ್ಯವನ್ನು ನಮಗೆ ತಿಳಿಸಿಕೊಟ್ಟಿದರೆ ಮಿಸ್ಟೇಕ್ ಆಗ್ತಾ ಇರಲಿಲ್ಲ. ಆದರೆ ಪವಿತ್ರಾತ್ಮನು ಬರುವಾಗ ಸಕಲ ವಿಷಯಗಳಲ್ಲಿ ನಮ್ಮನ್ನು ನಡೆಸಿಕೊಂಡು ಹೋಗಿ ಸತ್ಯಕ್ಕೇ ಸೇರಿಸಿಕೊಳ್ತಾರೆ. ಈಗ ಕೇಳಿ, ಪವಿತ್ರಾತ್ಮ ಬೇಕಾ ಬೇಡವಾ? ನಮ್ಮಲ್ಲಿ ಅನೇಕ ಮಿಸ್ಟೇಕ್ಗಳು ಬಂದ ಮೇಲೆ ಜನ ಹೇಳ್ತಾರೆ, ಅಯ್ಯೋ ತಪ್ಪು ಮಾಡಿಬಿಟ್ಟಿದೆ, ಅಯ್ಯೋ ನೀ ಮಿಸ್ಟೇಕ್ ಮಾಡಿಬಿಟ್ಟಿದೆ ಅಂತ. ಆದರೆ ಮಿಸ್ಟೇಕ್ ಆಗಲಿಕ್ಕೆ ಮುಂಚೆನೇ ಪವಿತ್ರಾತ್ಮನು ಇದು ತಪ್ಪಾಗುತ್ತದೆ, ಇದು ಮಾಡಬೇಡ, ನಮಗೆ ಮಿಸ್ಟೇಕ್ ಆಗಿ ನಾವು ತಿದ್ದಿಸಿಕೊಳ್ಳಬೇಕಾ, ಇಲ್ಲ ಮಿಸ್ಟೇಕ್ ಮಾಡಲಿಕ್ಕೆ ಮುಂದೆ ತಿದ್ದಿಸಿಕೊಳ್ಳಬೇಕು, ಹಿಂಸೆ ಅನುಭವಿಸಿ ತಿದ್ದಿಸಿಕೊಳ್ಳಬೇಕಾ, ಇಲ್ಲ ಹಿಂಸೆಗೆ ಮುಂಚೆನೇ ತಿದ್ದಿಸಿಕೊಳ್ಳಬೇಕಾ? ಹಾಗಾದರೆ ಪವಿತ್ರಾತ್ಮ ಆ ಪವಿತ್ರಾತ್ಮನು ನಮಗೆ ಸಕಲ ವಿಷಯಗಳಲ್ಲಿಯೂ ಸತ್ಯಕ್ಕೆ ಸೇರಿಸಿಕೊಳ್ಳುತ್ತಾರೆ. ಈಗ ನೀವು ಕೇಳಬೇಕು, ಪವಿತ್ರಾತ್ಮರೇ ನನ್ನನ್ನು ಸಕಲ ವಿಷಯಗಳಲ್ಲಿ ನನ್ನ ಸತ್ಯಕ್ಕೆ ಸೇರಿಸು. ಪವಿತ್ರಾತ್ಮರೇ ನೀ ನಡೆಸುವುದು ಪರ್ಫೆಕ್ಟ್ ಆಗಿರುತ್ತದೆ. ಇದು ನಿಮಗೆ ಉಪಯೋಗಕ್ಕಾಗಿ ಸ್ವೀಕರಿಸು. ಏನೋ ವಾಕ್ಯ ಹೇಳ್ತಾ ಇದ್ದಾರೆ, ನಾವು ಕಿವಿಗೆ ಕೇಳಿಸೋದಲ್ಲ. ನಾವು ಜೀವನದಲ್ಲಿ ಸೋಲು ಬರಬೇಕಿಕ್ಕೆ, ಜೀವನದಲ್ಲಿ ಕಷ್ಟ ನಷ್ಟಗಳು ಬರಬೇಕಾಗಿ ನಾವು ಪವಿತ್ರಾತ್ಮನ ಸಹಾಯ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸಿಕೊಳ್ಳುತ್ತಾನೆ. ಒಂದು, ಎರಡನೇದಾಗಿ ಅವರು ನಮಗೆ ಉಪದೇಶ ಮಾಡುತ್ತಾರೆ. 26 ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನು ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರು. ಹಲ್ಲೆಲೂಯಾ. ಫಸ್ಟ್ ಹೇಳಿದ್ರೆ ಸತ್ಯಕ್ಕೆ ಸೇರಿಸಿಕೊಡುತ್ತಾರೆ, ಎರಡನೇದು ಉಪದೇಶ ಮಾಡುತ್ತಾರೆ. ಯಾರಿಗೂ ಉಪದೇಶ ಕೇಳೋದಷ್ಟು ಇಷ್ಟ ಅಲ್ಲ. ಯಾರಾದರೂ ಇದು ಸರಿಯಲ್ಲಪ್ಪ, ಇದು ಒಳ್ಳೆಯದಲ್ಲ ಹೇಳಿದ್ರೆ ನಮಗೆ ಸಂತೋಷ ಆಗುತ್ತಾ? ನನ್ನ ಇಷ್ಟ ಹೀಗಾಗುತ್ತೆ ನಮಗೆ ಉಪದೇಶ ಕೇಳೋದು ಇಷ್ಟ ಇಲ್ಲ. ಯಾರಾದರೂ ಬುದ್ಧಿ ಹೇಳೋದು ನಮಗೆ ಇಷ್ಟ ಅಲ್ಲ. ಆದರೆ ಪವಿತ್ರಾತ್ಮನನ್ನೇ ಕೇಳು. ಪವಿತ್ರಾತ್ಮ ನಿಮಗೆ ಇಷ್ಟ ಆಗೋ ಥರ ಬುದ್ಧಿ ಹೇಳಿಕೊಡ್ತಾರೆ, ನಿಮಗೆ ಉಪದೇಶ ಮಾಡುತ್ತಾರೆ, ಎಲ್ಲವನ್ನು ಉಪದೇಶ ಮಾಡಿಕೊಡುತ್ತಾರೆ. ಮಾತ್ರವಲ್ಲ, ಮೂರನೇದು ಹೇಳಿದ್ದನ್ನೆಲ್ಲ ನೆನಪು ಮಾಡಿಸಿಕೊಡುತ್ತಾರೆ. ಪಾಸ್ಟರ್, ನೀವು ಎಷ್ಟೋ ವಾಕ್ಯ ಹೇಳ್ತಾ ಇದ್ದೀರಿ, ಒಂದು ವಾರನೇ ಎಷ್ಟು ವಾಕ್ಯ ಹೇಳ್ತೀರಿ, ಪ್ರತಿಯೊಂದು ವಾರ ಎಷ್ಟು ಹೇಳ್ತೀರಿ, ಇದೆಲ್ಲ ಯಾರಿಗೆ ಗೊತ್ತು ಅಂತ ಹೇಳಿದರೆ ಪವಿತ್ರಾತ್ಮರು ನಮಗೆ ನೆನಪು ಮಾಡಿಸಿಕೊಡುತ್ತಾರೆ. ಪವಿತ್ರಾತ್ಮನಿದ್ದರೆ ಯಾವ ರೀತಿಯಲ್ಲಿ ನಡೆಸಬೇಕು ಎಂಬುದನ್ನು ಪವಿತ್ರಾತ್ಮನು ಹೇಳಿಕೊಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಆರಾಧನೆಗೆ ಬರುವಾಗ ಹೇಗೆ ಬರಬೇಕೆಂಬುದನ್ನು
ದೇವರು ರೋಮಪತ್ರಿಕೆ 12:1 ಬರೆದಿದೆ. ಅದು ನಮಗೆ ಗೊತ್ತಿಲ್ಲದಿದ್ದರೆ ನಾವು ಮರೆತು ಬಿಟ್ಟು ಬರ್ತೀರ. ಅದು ಪವಿತ್ರ ಆತ್ಮ ನೆನಪು ಮಾಡಿ ಕೊಟ್ಟಿದರೆ ಅವು ಪವಿತ್ರಾತ್ಮನ ಹೇಳಿಕೊಡುವ ಅದನ್ನು ಅನುಸರಿಸಿಕೊಂಡು ಬರಲಿಕ್ಕೆ ಸಾಧ್ಯ ಆಗುತ್ತದೆ. ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಈ ವಾಕ್ಯ ನೆನಪಿನಲ್ಲಿ ಇದ್ದರೆ ದೇಹ ದೇವರಿಗೆ ಸಮರ್ಪಿಸಿಕೊಡ್ತದೆ. ಈ ವಾಕ್ಯ ನೆನಪಿಲ್ಲದಿದ್ದರೆ, ಈ ವಾಕ್ಯ ಅರಿವಿಲ್ಲದಿದ್ದರೆ ನಾವೇನ್ ಮಾಡ್ತೀರಿ? ನಾವು ನಮ್ಮ ಮನಸ್ಸು ಬಂದ ಥರ ನಮ್ಮ ದೇಹ ಇಟ್ಕೊಳ್ಳೋದು. ನಮ್ಮ ದೇಹ ದೇವರಿಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿ ಇರುವ ಸಜೀವ ಯಜ್ಞವಾಗಿ ಇರಬೇಕೆಂಬುದು ದೇವರ ವಾಕ್ಯ ಬರೆದಿದೆ. ಅದು ಪವಿತ್ರಾತ್ಮ ನೆನಪು ಮಾಡಿ ಕೊಟ್ಟಿದರೆ ಅದಕ್ಕೆ ತಕ್ಕ ಹಾಗೆ ದೇಹ ಸಮರ್ಪಣೆ ಮಾಡುತ್ತದೆ. ಈ ಅರಿವಿಲ್ಲದಿದ್ದರೆ, ಪವಿತ್ರಾತ್ಮನು ನೆನಪು ಮಾಡಿಸಿ ಕೊಟ್ಟಿಲ್ಲದಿದ್ದರೆ ದೇಹ ಶುದ್ಧವಾಗಿಟ್ಕೊಳ್ಳಿಕ್ಕಾಗಲ್ಲ. ಯೇಸು ಸ್ವಾಮಿ ಒಂದು ಗೆದರ ದೇಶಕ್ಕೆ ಹೋದರು. ಗೆದರ ದೇಶಕ್ಕೆ ಹೋಗುವಾಗ ಒಬ್ಬ ಮನುಷ್ಯನ ಅವರಿಗೆ ಎದುರೇ ಬಂದಿತ್ತು. ಆ ಎದುರೇ ಬಂದಿರುವಂತ ಮನುಷ್ಯನು ಅವನು ಶರೀರದಲ್ಲಿ ಬಟ್ಟೆ ಹಾಕಿಕೊಳ್ಳಿರಲಿಲ್ಲ. ಅವನು ಶರೀರದಲ್ಲೆಲ್ಲ ಗಾಯ ಮಾಡಿಕೊಂಡು ಅವನು ಗಿವಿಗಳಲ್ಲಿ ವಾಸ ಮಾಡುತ್ತಾ ಇದ್ರು. ಅವನ ದೇಹ ನೋಡಿದರೆ ಅವನು ಸ್ನಾನ ಮಾಡಿ ವರ್ಷಗಳಾಯಿತು. ಅವನು ಸರಿಯಾಗಿ ಕಟ್ಟಿಂಗು ಶೇವಿಂಗು ಮಾಡಿರಲಿಲ್ಲ. ಅವನು ಬಟ್ಟೆನೇ ಹಾಕ್ಕೊಂಡಿರಲಿಲ್ಲ. ಮೈಯಲ್ಲೆಲ್ಲ ಗಾಯನೇ ಇತ್ತು. ಯಾಕಂದರೆ ಪವಿತ್ರಾತ್ಮ ಇರಲಿಲ್ಲ. ಆದರೆ ಅವನಿಗೂ ಇನ್ನೊಂದಿತ್ತು. ಅದು ಯಾವುದು? ಗೆದರ ದೇಶದಲ್ಲಿದ್ದ ಮನುಷ್ಯನಿಗೆ ದುರಾತ್ಮ ಇದ್ದ ಕಾರಣ ಅವನು ತನ್ನ ದೇಹ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅವನಿಗೆ ದೇವರಾತ್ಮನಿದ್ದರೆ ಅವನು ತನ್ನ ದೇಹ ದೇವರಿಗೆ ಮೆಚ್ಚುಗೆಯಾಗಿ ದೇವರಿಗೆ ಸಮರ್ಪಿಸ್ತಾ ಇದ್ರು. ಆ ಪವಿತ್ರಾತ್ಮ ಬಂದ ಮೇಲೆ ಯೇಸು ಸ್ವಾಮಿ ಅವನಲ್ಲಿರುವ ದುರಾತ್ಮನನ್ನು ಗದರಿಸಿ ಆ ದುರಾತ್ಮನನ್ನು ಹೊರಡಿಸಿಬಿಟ್ಟು ಲೆಗ್ಗಿಯೋನು ಹಲವಾರು ಗುಂಪು ಸೈತಾನವನೊಳಗೆ ಸೇರಿತು. ಆ ಸೈತಾನು ಕೇಳ್ತಾನೆ, ನಜರೇತಿನ ಯೇಸುವೇ, ನನ್ನ ಕೂಡ ಯಾಕೆ ನನ್ನನ್ನು ಸಮಯಕ್ಕೆ ಮುಂಚೆ ದಂಡಿಸಲಿಕ್ಕೆ ಬಂದಿದ್ಯಾ ಅಂತ ಹೇಳಿದ್ರು. ಆವಾಗ ಇವನು ಸುಮ್ಮನಿರು, ಇವನು ಬಿಟ್ಟು ಹೋಗು ಅಂತ ಹೇಳಿದ್ರು. ಆವಾಗ ಅವ್ರು ಕೇಳ್ತಾರೆ, ಈ ಹಂದಿಗಳ ಮೇಲೆ ಹೋಗಲಿಕ್ಕೆ ನನಗೆ ಪರ್ಮಿಷನ್ ಕೊಡು. ಯೇಸು ಸ್ವಾಮಿ ಅಪ್ಪಣೆ ಕೊಟ್ಟಿದೆ. ಆ ದೆವ್ವಗಳು ಹಂದಿಗಳ ಮೇಲೆ ಬಿದ್ದಿದೆ. ಆ ಹಂದಿಗಳು ಹೋಗಿ ಸಮುದ್ರದಲ್ಲಿ ಬಿದ್ದು ಅವಳು ಸತ್ತೋಯ್ತು. ಅಲ್ಲಿ ದೆವ್ವ ಬಿಟ್ಟೋದ ಮೇಲೆ ಜನ ಬಂದು ನೋಡುವಾಗ ಆ ಮನುಷ್ಯನು ಸ್ವಸ್ಥ ಬುದ್ಧಿಯುಳ್ಳವನಾಗಿ ಅವನು ಸರಿಯಾಗಿ ವಸ್ತ್ರ ಧರಿಸಿ ಯೇಸುವಿನ ಬಳಿಯಲ್ಲಿ ಕುಳಿತುಕೊಳ್ಳುವುದನ್ನು ಜನ ನೋಡಿ ಆಶ್ಚರ್ಯಪಟ್ಟರು. ನೋಡಿ, ದುರಾತ್ಮ ಬಿಟ್ಟೋಯ್ತು. ಅವನು ಪವಿತ್ರಾತ್ಮ ಹೊಂದುವಾಗ ಪರ್ಫೆಕ್ಟ್ ಆಯಿತು. ಅದಕ್ಕೆ ನಾವು ಪರ್ಫೆಕ್ಟ್ ಆಗಬೇಕಂದ್ರೆ ಪವಿತ್ರಾತ್ಮ ಬೇಕು. ಹಲ್ಲೆಲೂಯಾ. ಸಹೋದರಿಯವರು ತಲೆಯ ಮೇಲೆ ಬಟ್ಟೆ ಹಾಕಿಕೊಳ್ಳಲಿಕ್ಕಾಗಿ ದೇವರು ಹೇಳಿದ್ದಾರೆ. ಯಾಕಂದರೆ ಸ್ತ್ರೀಯ ಶಿರಸ್ಸು ಪುರುಷನು, ಪುರುಷನ ಶಿರಸ್ಸು ಕ್ರಿಸ್ತನು. ಅದರಿಂದ ಯಾರಾದರೂ ಆ ಸ್ತ್ರೀಯವರು ಮುಸುಕು ಹಾಕದೇ ಇದ್ದರೆ ಅವರು ತನ್ನ ಪುರುಷನನ್ನು ಮತ್ತು ಕ್ರಿಸ್ತನನ್ನು ನಿಂದಿಸುವರಾಗಿದ್ದಾರೆ ಎಂದು ಹೇಳ್ತಾರೆ. ಅದೇ ಜಾಗೆಯಲ್ಲಿ ಹೇಳ್ತಾ ಇದ್ದಾರೆ, ಸ್ತ್ರೀಯರು ಅವರು ಕೂದಲು ಬೆಳೆಸಿಕೊಂಡಿದ್ದರೆ ಅದು ಅವರಿಗೆ ಅಲಂಕಾರವಾಗಿದೆ ಎಂದು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅದೇ ಜಾಗೆಯಲ್ಲಿ ಹೇಳಿದೆ, ಪುರುಷನು ಮುಸುಕು ಹಾಕಿಕೊಂಡಿದ್ದರೆ ದೇವರನ್ನು ಅಲಕ್ಷ್ಯ ಮಾಡ್ತಾರೆ. ಕೇಳಿ, ಸ್ತ್ರೀಯವರು ಮುಸುಕು ಹಾಕಿಕೊಂಡು ಇಲ್ಲದಿದ್ದರೆ ದೇವರನ್ನು ಅಲಕ್ಷ್ಯ ಮಾಡೋದು. ಪುರುಷನು ಮುಸುಕು ಹಾಕಿಕೊಂಡಿದ್ದರೆ ದೇವರನ್ನು ಅಲಕ್ಷ್ಯ ಮಾಡೋದು. ಸ್ತ್ರೀಯರು ಕೂದಲು ಬೆಳೆಸಿದರೆ ಅದು ಅವರಿಗೆ ಅಲಂಕಾರ. ಪುರುಷನು ಕೂದಲು ಬೆಳೆಸಿದರೆ ಅದು ಅವನಿಗೆ ಅಪಮಾನ. ಇದು ಬೈಬಲಲ್ಲಿರುವ ವಾಕ್ಯ. 1 ಕೊರಿಂಥ್ಯ 11:2. ನೀವು ಎಲ್ಲದರಲ್ಲಿಯೂ
ನನ್ನನ್ನು ಜ್ಞಾಪಕ ಮಾಡಿಕೊಂಡು ನಾನು ನಿಮಗೆ ತಿಳಿಸಿಕೊಟ್ಟ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುತ್ತೀರೆಂದು ನಿಮ್ಮನ್ನು ಹೊಗಳುತ್ತೇನೆ. ಆದರೂ ಒಂದು ಸಂಗತಿಯನ್ನು ನೀವು ತಿಳಿಯಬೇಕೆಂದು ನನ್ನ ಇಷ್ಟ. ಅದೇನೆಂದರೆ, ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆ, ಸ್ತ್ರೀಗೆ ಪುರುಷನು ತಲೆ. ಕ್ರಿಸ್ತನಿಗೆ ದೇವರು ತಲೆಯಾಗಿದ್ದಾನೆ. ತಲೆಯನ್ನು ಮುಚ್ಚಿಕೊಂಡು ಪ್ರಾರ್ಥನೆಯನ್ನಾಗಲಿ ಪ್ರವಾದನೆಯನ್ನಾಗಲಿ ಮಾಡುವ ಪುರುಷನು ತನ್ನ ತಲೆಯನ್ನು ಅವಮಾನಪಡಿಸುತ್ತಾನೆ. ತಲೆಯ ಮೇಲೆ ಮುಸುಕು ಹಾಕಿಕೊಳ್ಳದೆ ಪ್ರಾರ್ಥನೆಯನ್ನಾಗಲಿ ಪ್ರವಾದನೆಯನ್ನಾಗಲಿ ಮಾಡುವ ಸ್ತ್ರೀಯು ತನ್ನ ತಲೆಯನ್ನು ಅವಮಾನಪಡಿಸುತ್ತಾಳೆ. ಸ್ತ್ರೀಯು ಮುಸುಕಿಲ್ಲದಿರುವುದು ತಲೆ ಬೋಳಿಸಿಕೊಂಡಿರುವುದು ಒಂದೇ. ಸ್ತ್ರೀಯು ಮುಸುಕು ಹಾಕಿಕೊಳ್ಳದಿದ್ದರೆ ಆಕೆಯ ಕೂದಲು ತೆಗೆಸಿಬಿಡಬೇಕಷ್ಟೇ. ಆದರೆ ಕೂದಲನ್ನು ಕತ್ತರಿಸಿಕೊಳ್ಳುವುದಾಗಲಿ ತಲೆ ಬೋಳಿಸಿಕೊಳ್ಳುವುದಾಗಲಿ ಸ್ತ್ರೀಗೆ ಅವಮಾನಕರವಾಗಿದ್ದರೆ ಆಕೆಯು ಮುಸುಕನ್ನು ಹಾಕಿಕೊಳ್ಳಲಿ. ಪುರುಷನು ದೇವರ ಪ್ರತಿರೂಪವೂ ಪ್ರಭಾವವೂ ಆಗಿರುವುದರಿಂದ ತಲೆಯನ್ನು ಮುಚ್ಚಿಕೊಳ್ಳಕೂಡದು. ಸ್ತ್ರೀಯಾದರೋ ಪುರುಷನ ಪ್ರಭಾವವಾಗಿದ್ದಾಳೆ. ಪುರುಷನು ಸ್ತ್ರೀಯಿಂದ ಉತ್ಪತ್ತಿಯಾಗಲಿಲ್ಲ, ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು. ಇದಲ್ಲದೆ ಪುರುಷನು ಸ್ತ್ರೀ ನಿಮಿತ್ತವಾಗಿ ನಿರ್ಮಾಣವಾಗಲಿಲ್ಲ, ಸ್ತ್ರೀಯು ಪುರುಷನ ನಿಮಿತ್ತವಾಗಿ ನಿರ್ಮಾಣವಾದಳು. ಹೀಗಿರುವುದರಿಂದ ದೂತರ ನಿಮಿತ್ತವಾಗಿ ಸ್ತ್ರೀಯು ಪುರುಷನ ಅಧಿಕಾರ ಸೂಚಿಸುವ ಮುಸುಕನ್ನು ತಲೆಯ ಮೇಲೆ ಹಾಕಿಕೊಂಡಿರಬೇಕು. ಆದರೂ ಕರ್ತನ ಸಂಬಂಧದಲ್ಲಿ ಪುರುಷರಿಲ್ಲದೆ ಸ್ತ್ರೀಯರು, ಸ್ತ್ರೀಯರಿಲ್ಲದೆ ಪುರುಷರು ಸಂಪೂರ್ಣರಲ್ಲ. ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು, ಹಾಗೆಯೇ ಪುರುಷನು ಸ್ತ್ರೀ ಮೂಲಕವಾಗಿ ಹುಟ್ಟುತ್ತಾನೆ. ಸಮಸ್ತಕ್ಕೂ ದೇವರೇ ಮೂಲ ಕಾರಣನು. ನಿಮ್ಮೊಳಗೆ ನೀವೇ ಯೋಚಿಸಿ ತೀರ್ಮಾನಿಸಿಕೊಳ್ಳಿರಿ. ಸ್ತ್ರೀಯು ಮುಸುಕು ಹಾಕಿಕೊಳ್ಳದೆ ದೇವರಿಗೆ ಪ್ರಾರ್ಥನೆ ಮಾಡುವುದು ಯುಕ್ತವೋ? ಪುರುಷನು ಕೂದಲು ಬೆಳೆಸಿಕೊಂಡರೆ ಅದು ಅವನಿಗೆ ಅವಮಾನಕರವಾಗಿದೆ. ಸ್ತ್ರೀಯು ಬೆಳೆಸಿಕೊಂಡರೆ ಕೂದಲು ಅವಳಿಗೆ ಮುಸುಕಿಗೆ ಬದಲಾಗಿ ಕೊಡಲ್ಪಟ್ಟಿರುವುದರಿಂದ ಅದು ಅವಳಿಗೆ ಗೌರವವಾಗಿದೆ ಎಂದು ನಿಮಗೆ ಸ್ವಭಾವ ಸಿದ್ಧವಾಗಿ ತಿಳಿಯುತ್ತದಲ್ಲವೋ? ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇದು ದೇವರ ವಾಕ್ಯ. ಹೌದಾ ಇಲ್ವಾ? ಹೌದಾ ಇಲ್ವಾ? ಈ ವಾಕ್ಯ ಪವಿತ್ರಾತ್ಮನಿದ್ದರೇನೆ ಉಪದೇಶ ಮಾಡೋದು. ಪವಿತ್ರಾತ್ಮ ಇಲ್ಲದ್ರೆ ಈ ವಾಕ್ಯ ಉಪದೇಶ ಮಾಡಲ್ಲ. ಪವಿತ್ರಾತ್ಮನು ಇಲ್ಲದ್ರೇನೆ ಅದು ಜ್ಞಾಪಕ ಆಗೋದು. ಪುರುಷನು ಕೂದಲು ಬೆಳೆಸಿದರೆ ಅದು ಅವನಿಗೆ ಅಪಮಾನ. ನಾನು ಹೇಳಿದ ಕೇಳಿ, ಈ ಸಭೆಯಲ್ಲಿರುವ ಸಹೋದರ ಸಹೋದರಿ, ನೀ ಜೀವ ಸ್ವರೂಪನಾದ ದೇವರಿಗೆ ಮಗನು ಮಗಳು ಆಗಿದರೆ, ಈ ವಾಕ್ಯಕ್ಕೆ ವಿಧೇಯರಾಗಿದರೆ, ಯಾರೋ ಮಾಡುದು ನೋಡಿ ನೀ ಕಲಿಯಬೇಡ. ನಿಮಗೆ ಪವಿತ್ರ ಆತ್ಮ ಇದ್ದಿದ್ದರೆ ನಿಮಗೆ ಉಪದೇಶ ಮಾಡಿಕೊಡ್ತದೆ. ಪವಿತ್ರ ಆತ್ಮ ಇಲ್ಲದಿದ್ದರೆ ಈ ವಾಕ್ಯ ನಿಮಗೆ ನೆನಪು ಬರಲ್ಲ. 1 ಕೊರಿಂಥಿಯ 11ನೇ ಅಧ್ಯಾಯ ಬರೆಯಲ್ಪಟ್ಟಿರೋದು ದೇವರ ವಾಕ್ಯವೇ, ಪಾಸ್ಟರ್ದು ವಚನವಲ್ಲ. ನೋಡಿ, ಪವಿತ್ರಾತ್ಮನಿಗಾಗಿ ಕೇಳು. ನಾವು ಯಾರನ್ನು ಮೆಚ್ಚಿಸಬೇಕು ಹೇಳಿ? ಯಾರನ್ನು ಮೆಚ್ಚಿಸಬೇಕು? ಮನುಷ್ಯರನ್ನು ಮೆಚ್ಚಿಸಬೇಕಾ? ಯಾರೋ ಫಿಲಿಮ್ ಸ್ಟಾರ್ಗಳ ಥರ ನಾವು ನಡ್ಕೊಂಡ್ರೆ ನಮಗೇನು ಲಾಭ? ಫಿಲಿಮ್ ಸ್ಟಾರ್ಗಳ ಥರ ನಡ್ಕೊಂಡ್ರೆ ನಮಗೇನು ಪ್ರಯೋಜನ? ನಾವು ನಮ್ಮ ಕರ್ತನನ್ನು ಮೆಚ್ಚಿಸಬೇಕು. ನೋಡಿ, ಕೊರಿಂಥಿಯ ರೋಮಪತ್ರ ಹೇಳ್ತದೆ, ನಿಮ್ಮ ಆರಾಧನೆ ಎಂಬುದು ನಿಮ್ಮ ದೇಹಗಳೇ ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸೋದೇ ಆಗಿರಬೇಕು. ನಮ್ಮ ದೇಹ, ನಮ್ಮ ಆತ್ಮ, ನಮ್ಮ ಶರೀರ ದೇವರಿಗೆ ಅರ್ಪಿಸಬೇಕು. ಇದು ನಿಮಗೆ ನೆನಪು ಬರಬೇಕಂದ್ರೆ ಪವಿತ್ರಾತ್ಮ ಬಂದು, ಪವಿತ್ರಾತ್ಮನು ಹೇಳಿಕೊಡ್ತಾರೆ, ನಾನು ನಿಮಗೆ ಉಪದೇಶ ಮಾಡಿದನ್ನೆಲ್ಲ ನಿಮಗೆ ನೆನಪು ಮಾಡಿಕೊಡುವುದು. ಪವಿತ್ರಾತ್ಮನಿಗಾಗಿ ಪ್ರಾರ್ಥನೆ ಮಾಡು. ಪವಿತ್ರಾತ್ಮ ಬರುವಾಗ ಎಲ್ಲವನ್ನು ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಸಿಕೊಡ್ತಾರೆ, ಉಪದೇಶ ಮಾಡುತ್ತಾರೆ. ಮತ್ತು 26ನೇ ವಾಕ್ಯದಲ್ಲಿ ಹೇಳ್ತಾರೆ, 15:26 ಅವರು ನಿಮಗೆ ಸಾಕ್ಷಿ ಹೇಳುವವರಾಗಿರುತ್ತೇವೆ. ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ನೋಡಿ, ಪವಿತ್ರಾತ್ಮನು ಬರುವಾಗ ಸಾಕ್ಷಿ ಹೇಳಲಿಕ್ಕೆ ಸಾಧ್ಯ ಆಗುತ್ತದೆ. ನಾವು ನಿಮಗೆ ವಾರಗಳಿಂದ ವಾಕ್ಯಗಳಲ್ಲಿ ಹೇಳುವಾಗ ನೀವು ಸುವಾರ್ತೆ ಹೇಳಬೇಕು,
ನೀವು ಬೇರೆಯವರಿಗೆ ಸಾಕ್ಷಿ ಹೇಳಬೇಕು, ನೀವು ಬೇರೆಯವರಿಗೆ ಸುವಾರ್ತೆ ಹೇಳಬೇಕು. ಈ ಚಿಕ್ಕವರಲ್ಲಿ ಒಬ್ಬರು ಕೂಡ ನಶಿಸಿ ಹೋದ ದೇವರಿಗೆ ಇಷ್ಟ ಇಲ್ಲ. ಎಲ್ಲರೂ ದೇವರ ಕಡೆಗೆ ತಿರುಗಬೇಕು, ನೀವು ಸುವಾರ್ತೆ ಹೇಳಬೇಕು ಅಂದ್ರುವಾಗ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಪವಿತ್ರಾತ್ಮನಿದ್ದರೇನೆ ಸಾಕ್ಷಿ ಹೇಳಲಿಕ್ಕೆ ಸಾಧ್ಯ ಆಗೋದು. ಇಲ್ಲದಿದ್ದರೆ ನಮ್ಮ ಒಳಗಡೆ ಒಂದು ವೇಳೆ ನಮ್ಮ ಒಳಗಡೆ ಒಂದು ಭಯ ಬರುತ್ತದೆ. ನಾವು ಅವ್ರಿಗೆ ಹೇಳಲಿಕ್ಕೆ ಹೋಗಿ ಅವರೇನಾದರೂ ತಿರುಗಿ ಜಗಳ ಮಾಡಿಬಿಟ್ರೆ, ಅವರೇನಾದರೂ ಬೈದು ಬಿಟ್ಟಿದ್ದಾರೆ, ಈ ಥರ ನಮ್ಮಲ್ಲಿ ಸಂದೇಹಗಳು ಬರುತ್ತದೆ. ಆದರೆ ಪವಿತ್ರಾತ್ಮ ನಮ್ಮಲ್ಲಿ ಇದ್ದರೆ ಯಾವುದೇ ಸಂಕೋಚ ಬರಲ್ಲ, ಯಾವುದೇ ಭಯ ಬರಲ್ಲ. ಪವಿತ್ರಾತ್ಮನಿರುವಾಗ ಸಾಕ್ಷಿ ಹೇಳಲಿಕ್ಕಾಗಿ ನಮ್ಮನ್ನು ಬಲಪಡಿಸ್ತಾರೆ. ಇದು ಸಾಧ್ಯ. ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಪವಿತ್ರ ಆತ್ಮ ಇದ್ದರೇ ಸಾಧ್ಯ ಆಗೋದು. ಪವಿತ್ರಾತ್ಮ ಇದ್ದರೆ ನೀವು ಊರೂರುಗಳ ಹೋಗಿ ಯೇಸುವಿಗೆ ಸಾಕ್ಷಿಯಾಗಿರ್ತೀಯ. ಅದಕ್ಕೆ ನಿಮ್ಮನ್ನು ಕರೆದಿರೋದು. ನಾನು ಯಾಕೆ ನಿಮಗೆ ಮಾತು ಹೇಳಿದೆ ಅಂತ ಹೇಳಿದ್ರೆ, ಈ ಸಭೆಯಲ್ಲಿ ಎಷ್ಟು ಅದ್ಭುತಗಳು ನಡೆದಿದೆ. ಈ ಸಭೆಯಲ್ಲಿ ಎಷ್ಟು ಅದ್ಭುತಗಳು ನಡೆದಿದೆ. ನಿಮ್ಮಲ್ಲಿ ಎಷ್ಟು ಅದ್ಭುತ ನಡೆದಿದೆ. ನೀವು ಯಾರಾದರೂ ಈ ವರ ನನಗೆ ಬೇಕು ಅಂತ ತಿಳ್ಕೊಂಡ್ರ ಅಂತ ಕೇಳಿದ್ರ? ನಾವೆಲ್ಲರೂ ನಮ್ಮ ಕಷ್ಟ ತೀರಬೇಕು, ನಮ್ಮದು ಜೀವನ ಚೆನ್ನಾಗಬೇಕು ಅಂದೇ ಹೊರತು ಹೀಗೆ ಫಾಸ್ಟ್ ಪ್ರೇಯರ್ ಮಾಡುವಾಗ ಈ ಥರ ಅದ್ಭುತ ಆಯಿತು, ಸಿಸ್ಟರ್ ಪ್ರೇಯರ್ ಮಾಡುವಾಗ ಈ ಥರ ಅದ್ಭುತ ಆಯಿತು. ಸರಿ, ನಾನೊಬ್ಬ ಪುರುಷನು, ನನಗೂ ಈಗ ಫಾಸ್ಟ್ ಪ್ರೇಯರ್ ಮಾಡುವಾಗ ರೋಗಿಗಳು ಸೌಖ್ಯ ಆದರೆ ನಾನು ಮಾಡುವಾಗಲೂ ಆಗಬೇಕು ಅಂತ. ಸಿಸ್ಟರ್ ಪ್ರೇಯರ್ ಮಾಡುವಾಗ ರೋಗಿಗಳು ಸೌಖ್ಯ ಆಗ್ತಾಯಿದ್ರೆ ನಾನೊಬ್ಬ ಹೆಣ್ಣು ಮಗಳು, ನಾನು ಪ್ರಾರ್ಥನೆ ಮಾಡುವಲ್ಲಿ ಆಗಬೇಕು. ಈ ವರ ನೀವು ಯಾರಾದರೂ ಕೇಳ್ತಾ ಇದ್ದೀರಾ? ನೀವು ದೇವರೇ ನಮ್ಮದು ಚಿಕ್ಕದು ಮನೆ, ದೊಡ್ಡ ಮನೆ ಕೊಡಿ ಏಸಪ್ಪ, ಸಿಂಗಲ್ ಬೆಡ್ರೂಮ್ ಇರೋದು ಡಬಲ್ ಬೆಡ್ರೂಮ್ ಆಗಲಿಕ್ಕೆ ಸಹಾಯ ಮಾಡಿರಿ ದೇವರೇ. ಈಗಿರೋದು ಬೈಕ್ ಇರೋದು ಸ್ವಾಮಿ, ನಾವು ಫ್ಯಾಮಿಲಿ ಬರಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಕಾರು ಬೇಕು ದೇವರೇ. ದೇವರೇ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟಿ 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 ಸಾಕಾಯಿತು, ನಮಗೊಂದು ಸೈಟ್ ತಗೊಳ್ಳಿಕ್ಕೆ ಸಹಾಯ ಮಾಡಿ ದೇವರೇ. ನೀವು ಈ ಥರ ಎಲ್ಲ ಪ್ರೇಯರ್ ಮಾಡೋದು ಇರ್ತಾ ಇದೆ, ಆದರೆ ವರಗಳು ಕೇಳ್ತಾ ಇಲ್ಲ. ಹಲ್ಲೆಲೂಯಾ. ಇವತ್ತು ವಾಕ್ಯ ಕೇಳುವ ಸಹೋದರ ಸಹೋದರಿ, ನೀವು ಜೀವನದಲ್ಲಿ ಅಭಿವೃದ್ಧಿ ಹೊಂದಿಕೊಳ್ಳಲಿಕ್ಕಾಗಿ ನೀವು ದೇವರ ಕಾರ್ಯಗಳಲ್ಲಿ ಮುಂದೆ ಬರುವಾಗ ನಿಮ್ಮ ಕಾರ್ಯ ಮುಂದೆ ಬರುತ್ತದೆ. ಪವಿತ್ರಾತ್ಮನಿಂದ ಒಂದು ಸಂಗಡ ಇದ್ದು ಸಹಾಯ ಮಾಡ್ತಾರೆ, 2 ಸತ್ಯಕ್ಕೆ ನಡೆಸಿಕೊಂಡು ಹೋಗಿ ಸತ್ಯದಲ್ಲಿ ನಡೆಸ್ತಾರೆ, 3 ಉಪದೇಶ ಮಾಡ್ತಾರೆ, 4 ಸಾಕ್ಷಿ ಹೇಳ್ತಾರೆ. ಸಾಕ್ಷಿ ಹೇಳಲಿಕ್ಕಾಗಿ ಬರೀ ವಾಕ್ಯ ಮಾತ್ರ ಅಲ್ಲ, ಅದ್ಭುತಗಳು ಮಹತ್ಕಾರ್ಯಗಳು ಬೇಕು. ಹಲ್ಲೆಲೂಯಾ. ನೋಡಿ ಯೋಹಾನ 14:12 ನೋಡಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನಾನು ಮಾಡಿದ ಕಾರ್ಯಗಳು ನೀವು ಸಹ ಮಾಡುವರು. ಅದು ಮಾತ್ರವಲ್ಲ, ನಾನು ತಂದೆಯ ಬಳಿಯಲ್ಲಿ ಹೋಗೋದ್ರಿಂದ ಅದಕ್ಕಿಂತ ಮಹತ್ ಕಾರ್ಯಗಳು ಮಾಡುವರು ಅಂದೆ. ಅಧಿಕಾರ ಕೊಟ್ಟರ? ಅದು ದೇವರಿಗೆ ತಾನೇ ಅಧಿಕಾರ, ದೇವರು ತಾನೇ ಮಾಡುವುದೊಂದಲ್ಲ. ಅಧಿಕಾರ ಯಾರಿಗೂ ಕೊಟ್ಟಿದ್ದಾರೆ? ಪಾಸ್ಟರ್ ಅಂತ ಬರೆದಿಲ್ಲ, ಪಾಸ್ಟರ್ಗಳು ಅಂತ ಬರೆದಿಲ್ಲ, ಅಲ್ಲಿ ಮಿಷನರಿಗಳು ಅಂತ ಬರೆದಿಲ್ಲ, ಅಪೊಸ್ತಲರು ಅಂತ ಬರೆದಿಲ್ಲ. ಯಾರಂತ ಬರೆದಿದೆ? ನೀವೆಲ್ಲ ಯಾರು? ನೀವೆಲ್ಲರೂ ನಂಬಿದವರಾಗಿದ್ದರೆ ನಿಮ್ಮೆಲ್ಲರ ಕೈಯಿಂದಲೂ, ಎಲ್ಲರ ಕೈಯಿಂದಲೂ ಹಲ್ಲೆಲೂಯಾ. ಎಲ್ಲರ ಕೈಯಿಂದ ಅದ್ಭುತ ಆಗಬೇಕು, ಎಲ್ಲರ ಕೈಯಿಂದ ಸೂಚಕ ಕಾರ್ಯ ಆಗಬೇಕು, ಎಲ್ಲರ ಕೈಯಿಂದ ಮಹತ್ ಕಾರ್ಯ ಆಗಬೇಕು. ಯಾಕೆ? ದೇವರು ಅಧಿಕಾರ ಕೊಟ್ಟಿದ್ದಾರೆ. ಇದು ಹೇಗೆ ಸಾಧ್ಯ ಅಂದರೆ ಪವಿತ್ರಾತ್ಮನೆಂಬ ಸಹಾಯಕನಿಂದಲೇ ಸಾಧ್ಯ ಆಗೋದು. ಈಗ ನೋಡಿ, ಯಾಕೆ ನಮ್ಮ ಕೈಲಿ ಆಗುತ್ತಾ ಇಲ್ಲ ಅಂತ ಹೇಳಿದರೆ, ಪವಿತ್ರಾತ್ಮನೆಂಬ ಸಹಾಯಕನನ್ನು ನಾವು ಅತಿ ಆಸೆಯಿಂದ ಕೇಳ್ತಾ ಇಲ್ಲ.
ಬಿರುಗಾಳಿಯಾಗಿ ಪವಿತ್ರಾತ್ಮನ ಅವರ ಮೇಲೆ, ವಿಗಡಿಸಿರುವ ಬೆಂಕಿಯ ನಾಲಿಗೆಯಾಗಿ ಪವಿತ್ರಾತ್ಮನ ಅವರ ಮೇಲೆ, ಅನ್ಯ ಭಾಷೆ ಮಾತಾಡುವಷ್ಟಿಗೆ ಒಳಗಡೆ ಅವರ ಆತ್ಮ ತುಂಬಿದೆ. ಅವರು ನಿಲ್ಲಲಿಕ್ಕಾಗದ ಹಾಗೆ ಅವರನ್ನು ಪವಿತ್ರಾತ್ಮನ ಅಲಗಾಡಿಸಿದ್ದಾರೆ. ಹಲ್ಲೆಲೂಯಾ. ಆ ಅಭಿಷೇಕ ನಾವು ಆಸೆಪಟ್ಟು ಪಡೆದುಕೊಳ್ಳಿರಿ. ಆ ಅಭಿಷೇಕ ಆಸೆಪಟ್ಟು ಪಡೆದುಕೊಳ್ಳುವಾಗ, ಆ ಅಭಿಷೇಕ ನಮ್ಮಲ್ಲಿ ಇರುವಾಗ ಯೇಸು ಮಾಡಿದ ಕಾರ್ಯಗಳು ನಂಬುವವರೆಲ್ಲರಿಂದ ಸಾಧ್ಯ ಆಗುತ್ತೆ ಎಂದು. ಅದು ಪಾಸ್ಟ್ಗಳಿಂದ ಮಾತ್ರ ಅಲ್ಲ, ಸಿಸ್ಟರಿಂದ ಮಾತ್ರ ಅಲ್ಲ, ಬಿಷಪ್ಪಿಂದ ಅಲ್ಲ, ಅಪೋಸ್ತಲ, ಯಾರೆಲ್ಲ ನಂಬುತ್ತಾರೋ ಅವರೆಲ್ಲರ ಕೈಲಾಗುತ್ತೆ ಎಂದು. ಹಲ್ಲೆಲೂಯಾ. ಗಮನಿಸಿ ನೋಡಿ, ಈ ಭಾನುವಾರ ಪವಿತ್ರಾತ್ಮನ ಹೊಂದಿಕೊಂಡೋದ್ರ ಬಗ್ಗೆ ಹೋದ ವಾರ ಹೇಳಿದೆ. ಈ ವಾರ ಏನೋ ಅದೇ ವಾಕ್ಯ ಹೇಳಿ ನೋಡಿ, ಪವಿತ್ರಾತ್ಮನಿಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದೆ. ಇದರದ್ದು ಉಪಯೋಗ ಏನು ಎಂದು ನೀವು ತಿಳ್ಕೊಂಡಿದ್ದರೇನೆ ನಿಮಗೆ ಅದ್ರ ಬಗ್ಗೆ ಆಸೆ ಬರುವುದು. ನಾನು ಹೋದ ಭಾನುವಾರ ಹೇಳಿದಿರೋ ಗೊತ್ತಿಲ್ಲ, ಒಬ್ಬ ಸಹೋದರಿ ಓದಲಿಕ್ಕೆ ಬರಲ್ಲ, ಅವರಿಗೆ ಬರೀಲಿಕ್ಕೆ ಬರಲ್ಲ, ಆದರೆ ಅವರಿಗೆ ದೇವರು ದರ್ಶನ ಕೊಡ್ತಾ ಇದ್ದಾರೆ. ಬೈಬಲ್ ಓದಿ ತಿಳ್ಕೊಳ್ಳಿಕ್ಕೆ, ವಾಕ್ಯ ಓದಿ ತಿಳ್ಕೊಳ್ಳಿಕ್ಕೆ ಅವ್ರಿಗೆ ಓದಲಿಕ್ಕೆ ಬರಲ್ಲ, ಏನು ಬರೀಲಿಕ್ಕೂ ಬರಲ್ಲ. ಆದರೆ ಅವರು ದೇವರನ್ನು ನಂಬಿದ ಮೇಲೆ, ದೇವರೇ ನೀನು ಜೀವವುಳ್ಳ ದೇವರು, ನೀ ಸರ್ವಶಕ್ತ ದೇವರು, ನೀ ಪರಿಶುದ್ಧ ದೇವರು, ಹಾಗಾದರೆ ಸಕಲ ಜನರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆಂದು ಹೇಳಿದ್ದೀರಲ್ಲ, ನಿಮ್ಮಲ್ಲಿರುವಂಥ ಗಂಡಸರು ಹೆಂಗಸರು ಪ್ರವಾದಿಸುವುದು ಎಂದು ಹೇಳಿದ್ದೀರಲ್ಲ, ನಿಮ್ಮಲ್ಲಿರುವಂಥ ದಾಸ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುತ್ತೇನೆಂದು ಹೇಳಿದೆಯಲ್ಲ, ಹಾಗಾದರೆ ನನಗೆ ಒಂದು ವರ ಕೊಡಿ ಎಂದು ಕೇಳಿದೆ. ಹಲ್ಲೆಲೂಯಾ. ಆ ವರ, ಅವರು ಇರುವುದು ಸಿಟಿಯಲ್ಲಿ ಅವರು ಇರುವಂಥ ಮನೆಯಲ್ಲಿ ಮುಂಚಾಣೆ 4 ಗಂಟೆ ಜಾಮದಲ್ಲಿ ಅವರಿಗೆ ದೇವರು ಪ್ರಾರ್ಥನೆಯಲ್ಲಿ ತೋರಿಸ್ತಾ ಇದೆ. ಒಂದು ಮನೆಯಲ್ಲಿ ಒಬ್ಬರು ಪ್ರಾಣ ಕಳಕೊಳ್ಳಿಕ್ಕೆ ನೋಡುತ್ತಾ ಇದ್ದಾರೆ. ಅವರು ಆತ್ಮಹತ್ಯೆ ಮಾಡಲಿಕ್ಕೊಳ್ಳಿಕ್ಕೆ ಸೀರೆ ಹುಡುಕಿ ಫ್ಯಾನಕ್ಕೆ ಹಾಕಿ ಆತ್ಮಹತ್ಯೆ ಮಾಡೋದು ಹುಡುಕ್ತಾ ಇದ್ದಾರೆ. ಆವಾಗ ಅವರು ತಕ್ಷಣ, ಅದು ಅವ್ರಿಗೆ ರಿಲೇಷನು ಗೊತ್ತಿರೋರೆಂದೆ, ಅವರು ಬೇಗ ಫೋನ್ ಮಾಡಿ, ಗೊತ್ತಿರೋರಾಗಿದ್ದಕ್ಕೆ ಫೋನ್ ಮಾಡಿ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ಯಾಕಮ್ಮ ಅಂತ ಕೇಳಿದೆ. ದಯವಿಟ್ಟು ನೀ ಪ್ರಾಣ ಕಳ್ಕೊಳ್ಳಬೇಡ, ನೀ ಸಾಯಲಿಕ್ಕೆ ನೋಡ್ತಾ ಇದ್ದಿಂದ ದೇವರು ನನಗೆ ತೋರಿಸಿದ್ದಾರೆ, ನೀ ಪ್ರಾಣ ಕಳ್ಕೊಳ್ಬೇಡ, ಬೆಳಕಾಗಲಿ, ಬಸ್ಸು ಹೊರಟಿದ್ರೆ ಸಾಕು, ನಾನು ಬಸ್ ಹತ್ತೀವಿ, ನಿನ್ನ ಹತ್ರ ಬರ್ತೀನಿ, ನನಗೆ ಸ್ವಲ್ಪ ಸಮಯ ಕೊಡಿ ಎಂದು ಕೇಳಿದೆ ಅಂದೆ. ಹಲ್ಲೆಲೂಯಾ. ಸಿಟಿಯಲ್ಲಿರುವವರು ಹೇಳ್ತಾ ಇದ್ದಾರೆ, ಮುಂಚಾಣೆ 4 ಗಂಟೆಗೆ ಪ್ರಾರ್ಥನೆ ಮಾಡುವಾಗ ತೋರಿಸ್ತಾ ಇದ್ದಾರೆ. ಇವರು ಆಶ್ಚರ್ಯ ಆಗೋಯ್ತು ಇವರಿಗೆ. ಅಲ್ಲ, ನಾನು ಇಲ್ಲಿ ಮಾಡೋದು ಈ ಅಮ್ಮನಿಗೆ ಹೆಂಗೆ ಗೊತ್ತಾಯಿತು? ಯಾರಮ್ಮ ನಿನಗೆ ಹೇಳಿದೆ? ಏನಮ್ಮ ಹೇಳಿದೆ? ದೇವರು ಹೇಳಿದ್ದಾರೆ. ನೀನು ಮಾಡೋದು, ಅವರು ಹುಟ್ಟಿರುವ ಸೀರೆ ಹೇಳಿದೆ, ನೀನಿಂದ ಸೀರೆ ಉಟ್ಕೊಂಡಿದ್ದೆ ಅಂತ ಹೇಳಿದ್ರು, ನೀ ಈ ರೂಮ್ ಒಳಗಡೆ ಇದೆ ಅಂತ ಹೇಳಿದರು. ಇದು ಹೇಳುವಾಗ ಇವರಿಗೆ ಆಶ್ಚರ್ಯ ಆಗೋಯ್ತು. ಬೆಳಗ್ಗೆ ಬಂದು ಅವರಿಗೆ ಹೆಂಗಮ್ಮ ನಿನಗೆ ಗೊತ್ತಾಯಿತು? ಯೇಸು ಬಗ್ಗೆ ಹೇಳಿದರು. ಆ ಅಮ್ಮ ಯೇಸುವನ್ನು ದೇವರನ್ನ ಒಪ್ಪಿಕೊಂಡಿದ್ದರು. ಆ ತಾಯಿ ಹೇಳ್ತಾರೆ, ಯೇಸುವೇ ದೇವರು, ಯಾಕಂದರೆ ನನ್ನ ಜೀವನದ ಬಗ್ಗೆ ಅವರಿಗೆ ತಿಳಿಸಿಕೊಟ್ಟಿದ್ದಾರೆ. ಆ ಯೇಸುವೇ ದೇವರು ಅಂತ ಅವರು 1 ವಾರ ಅವರ ಮನೆಗೆ ಹೋದರು. 1 ವಾರ ಅವರ ಮನೆಯಲ್ಲಿ ಇದ್ದುಕೊಂಡು ದೇವರ ಬಗ್ಗೆ ತಿಳ್ಕೊಂಡು ಒಂದು ಬೈಬಲ್ ತಗೊಂಡು ಬಂದುಬಿಟ್ಟು, ಓದಲಿಕ್ಕೆ ಬರಲ್ಲ, ಬರೀಲಿಕ್ಕೆ ಬರಲ್ಲ, ಆದರೆ ಅವರು ಏನು ಕೇಳಿಕೊಂಡಿದ್ದಾರೆ? ಪವಿತ್ರಾತ್ಮನ ವರ ಕೇಳಿದ್ದಾರೆ. ಈ ಭಾನುವಾರ ಪಂಚಶತಮ ದಿವಸ ಅಪೊಸ್ತಲರ ಮೇಲೆ ಪವಿತ್ರಾತ್ಮನು ಅಗ್ನಿಯಾಗಿ ಇಳಿದು ಬಂದ ದಿವಸ. ಈ ದಿನ ನೀವು ಕೇಳಿಕೊಳ್ಳಬೇಕಾದುದು ಪವಿತ್ರಾತ್ಮನನ್ನೇ ಕೇಳಿಕೊಳ್ಳಿರಿ. ಈಗ ನಾ ಬೆಳಗ್ಗೆ ಗುಂಬಳಾಪುರಕ್ಕೆ ಹೋಗಿ ಬಂದಿದ್ದೆ. ನಾನು ಕೇಳಿದೆ, ಮೊನ್ನೆ ಅಲ್ಲಿ ಒಬ್ಬ ಮನುಷ್ಯನು ಕೋಮಾ ಸ್ಟೇಜಿಗೆ ಹೋಗಿ, ಅವರು ಅತ್ತಿಬೆಲೆಯಲ್ಲಿ ಆಕ್ಸ್ಫರ್ಡ್ ಆಸ್ಪತ್ರೆಯಲ್ಲಿ ವೆಂಟಿಲೇಟ್ರಲ್ಲಿರುವಾಗ ಅವರಿಗೆ ಮಾತಿಲ್ಲ, ವೆಂಟಿಲೇಟ್ರಲ್ಲಿ ಉಸಿರಾಡ್ತಾ ಇದ್ದಾರೆ, ಅವರಿಗೆ ಕಣ್ಣು ತೆರೆಯುತ್ತಾ ಇಲ್ಲ, ಏನೇ ಕೂಗಾಡಿದ್ರು ಕಿರ್ಚಾಡಿದ್ರು ಅವರೇನು ತಲೆ ಕೂಡ ಆಡಿಸ್ತಾ ಇರಲಿಲ್ಲ. ಪಾಸ್ಟ್ರೇ,
1 ವಾರ ಆಯಿತು ಹಂಗೇ ಇದೆ. ಅದಕ್ಕೆ ಅವರು ಏನಾದರೂ ಆಗಿದರೆ ಎತ್ಕೊಂಡು ಬರ್ಬೋದಾಯಿತು, ಆದರೆ ಏನೂ ಆಗಿಲ್ಲ. 1 ವಾರ ಹಂಗೇ ಇದೆ. 1 ವಾರ ಆದರೂ ಏನೂ ಆಗಿಲ್ಲ. ಹಂಗಿರುವಾಗೆ ಪಾಸ್ಟ್ರೇ ನೀವು ಬನ್ನಿ ಪಾಸ್ಟ್ರೇ, ಆ ಕಡೆ ಆದರೆ ಆ ಕಡೆ, ಈ ಕಡೆ ಆದರೆ ಈ ಕಡೆ, ನೀವು ಬನ್ನಿ ಅಂತ ಹೇಳಿದೆ. ನಾನು ಹೋಗಿ ಸರಿ ಅಂತ ಹೇಳ್ಕೊಂಡು ಹೋಗಿದ್ದೆ. ಅವ್ರ ಹಣೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದೆ. ಅವರು ಬರೀ ಆಕ್ಸಿಜನಲ್ಲಿ ಉಸಿರಾಡ್ತಾ ಇದೆ ಅಷ್ಟೇ, ಅದು ಬಿಟ್ಟು ಅವರಿಗೇನು ಪ್ರಜ್ಞೆ ಇಲ್ಲ. ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಅವರ 2 ಕಣ್ಣುಗಳಿಂದ ಕಣ್ಣೀರು ಹರಿತಾಯಿತು. ಪ್ರಜ್ಞೆ ಇಲ್ಲದ ಮನುಷ್ಯ, ಆದರೆ ಪ್ರಾರ್ಥನೆ ಮಾಡ್ತಾ ಇರುವಾಗ ಕಣ್ಣಿಂದ ಕಣ್ಣೀರು ಹರಿತಾಯಿತು. ನಾನು ಕಿವಿಯಲ್ಲಿ ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ ಎಂದು ಹೇಳಿದೆ. ಯೇಸು ಎಂದು ಹೇಳಿದೆ. ಸ್ವಲ್ಪ ಸಮಯ ಆದ ಮೇಲೆ ಸಿಸ್ಟರ್ ಬಂದು ಅವ್ರ ಹೆಸರು ಹೇಳಿ ಕರೆದ್ರು. ಕರೆಯುವಾಗ ಮನೆಗೆ 1 ವಾರದ ನಂತರ ಕಣ್ಣು ಬಿಟ್ಟರು ಮನುಷ್ಯ. ಆ ಕಣ್ಣು ಬಿಟ್ಟು ನೋಡಿ ನಿಮ್ಮ ಪಾಸ್ಟ್ರು ಬಂದಿದ್ದಾರೆ, ಇದು ಯಾರು ಬಂದಿದ್ದಾರೆ ಗೊತ್ತಾಯ್ತಾ ಅಂತ ಕೇಳಿದ್ರು. ಇದು ನಿಮ್ಮ ಪಾಸ್ಟ್ರಾ ಅಂತ ಕೇಳಿದ್ರು. ಆದರೆ ಅವರು ಚರ್ಚಕ್ಕೆ ಕೆಲ ದಿವಸ ಅಲ್ಲಿ ಬಂದಿದ್ದರು. ಅವರು ತಲೆ ಆಡಿಸಿದರು. 1 ವಾರದ ಅನಂತರ ಆ ಮನುಷ್ಯನ ಡಿಸ್ಚಾರ್ಜ್ ಆಗಿ ಈಗ ಮನೆಯಲ್ಲಿದ್ದಾರೆ, ಊಟ ಮಾಡ್ತಾರೆ, ಮನೆಯಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಪ್ರಿಯರೇ, ಪಾಸ್ಟ್ ಅಲ್ಲ ಮಾಡೋದು, ಯಾರು ಮಾಡ್ತಾರೆ? ನಂಬುವವರು ಮಾಡ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ನಾನು ನಿಮಗೆ ಕೇಳೋದೇನೆಂದರೆ, ಇನ್ನು ನಮ್ಮ ಮಧ್ಯದಲ್ಲಿ ಅನೇಕ ಜನರು ನಾನಾ ಥರ ಸಮಸ್ಯೆಗಳಲ್ಲಿದ್ದಾರೆ. ಯಾರು ಹೋಗಬೇಕು? ಯಾರು ಹೋಗಬೇಕು? ಪಾಸ್ಟ್ ಹೋಗಬೇಕು. ಯಾರು ಹೋಗಬೇಕು? ನಾನಲ್ಲ, ನಂಬುವವರು ಹೋಗಬೇಕು. ಯಾರು ಹೋಗಬೇಕು? ನಂಬುವವರಿಂದಲೇ ಈ ಸೂಚಕಕಾರ್ಯಗಳು, ನಂಬುವವರಿಂದಲೇ ಈ ಅದ್ಭುತ ಕಾರ್ಯಗಳು. ಈಗ ಹೇಳಿ, ಬಿರುಗಾಳಿಯಾಗಿ ಪವಿತ್ರಾತ್ಮ ಬೇಕಾ? ವಿಕಟಿಸಿರುವ ಡೆಂಗಿಯ ನಾಲಿಗೆ ಬೇಕಾ? ಅದು ಅಪೊಸ್ತಲರಿಗೆ ಅವರು ಮಾಡಲಿ, ನಮಗೇನಕ್ಕೆ ಪಾಸ್ಟ್ರೇ ಅಂತ ಹೇಳಿದರೆ, ನೋಡಿ ನಮಗೇ ಹೇಳಿದ್ದಾರೆ, ನಂಬುವವರಿಗೆ ಹೇಳಿದ್ದಾರೆ, ನೀವು ಹೋಗಿ ರೋಗಿಗಳನ್ನು ಸ್ವಸ್ಥ ಮಾಡಿರಿ, ದೆವ್ವಗಳು ಬಿಡಿಸಿರಿ, ದೇವರ ರಾಜ್ಯ ಸಾರಿ ಹೇಳಿರಿ. ಸ್ವಾಮಿ ಹೇಳಿದ್ದಾರೆ, ಅದು ಮಾತ್ರವಲ್ಲ, ನಾನು ಮಾಡಿದ್ದಕ್ಕಿಂತ ಮಹತ್ತಾದ ಕಾರ್ಯಗಳು ನೀವು ಮಾಡುವರಾಗಿರಿ. ನೋಡಿ, ಒಂದು ವಾಕ್ಯ ಕೂಡ ಹೇಳಿ ನಾವು ಪ್ರೇಯರ್ ಮಾಡ್ತೇವೆ. ಆ ವಾಕ್ಯ ಏನಂದರೆ, ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 30ನೇ ವಾಕ್ಯ ಹೀಗೆ ಓಡ್ತಾ ಇದೆ. ಈಗ ನೀನು ಅವರ ಬೆದರುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು. ಎಂದ ಪ್ರಾರ್ಥನೆ? ನಿನ್ನ ದಾಸರು ಕೈ ಚಾಚುವಾಗ ಏನಾಗಬೇಕು? ಅದ್ಭುತ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಆಗುವಂತೆ ಅನುಗ್ರಹಿಸು. ಯಾರು? ನಿನ್ನ ದಾಸರು. ದಾಸರು ಪ್ರಾರ್ಥಿಸುವಾಗ ಏನಾಗಬೇಕು? ರೋಗ ಪರಿಹಾರ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ. ಪ್ರಿಯ ದೇವರ ಮಕ್ಕಳಿರ, ಅದರಿಂದ ನೋಡಿ, ಇದು ಯಾರಿಂದ ಆಗಬೇಕು? ಯಾರಿಂದ ಆಗಬೇಕು? ಯಾರಿಂದ ಆಗಬೇಕು? ಯಾರಿಂದ ಆಗಬೇಕು? ಯಾರ ನಂಬುವರು? ಯಾರ ನಂಬುವರು? ಯಾರ ನಂಬುವರು? ನಿಮ್ಮ ಮೂಲಕ ರೋಗಿಗಳಿಗೆ ಸೌಖ್ಯ ಉಂಟು. ನಿಮ್ಮ ಮೂಲಕ ದೆವ್ವಗಳಿಗೆ ಬಿಡುಗಡೆ ಉಂಟು. ನಿಮ್ಮ ಮೂಲಕ ಅದ್ಭುತ ಕಾರ್ಯಗಳು ಉಂಟು. ಹಲ್ಲೆಲೂಯಾ. ಅದಕ್ಕಾಗಿ ಅದಕ್ಕೆ ವಿದ್ಯಾಭ್ಯಾಸ ಬೇಕಾಗಿಲ್ಲ, ಜಾತಿ ಧರ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಡ. ಅದಕ್ಕಾಗಿ ಆಸ್ತಿ ಇದೆಯಾ, ಎಲೆಕ್ಷನ್ಗೆ ನಿಂತಿದ್ರೆ ಅವರು ಎಷ್ಟು ಆಸ್ತಿ ಇದೆ ಅಂತ ಲಿಸ್ಟ್ ಕೊಡಬೇಕು, ಅದೇನು ಬೇಡ. ಆದರೆ ಒಂದೇ ಒಂದು, ಯೇಸು ಕ್ರಿಸ್ತನ ಮೇಲಿರುವಂಥ ನಂಬಿಕೆಯು ಮತ್ತು
ಪವಿತ್ರ ಆತ್ಮರನ್ನು ಪಡೆದುಕೊಳ್ಳಿರಿ. ನಾನು ಹೇಳ್ತೀನಿ, ನಿಮಗೆ ಇರುವಂಥ ಸ್ಟೈಲುಗಳು ಪವಿತ್ರಾತ್ಮನ ಅಭಿಷೇಕವೇ ನಿಮ್ಮ ಸ್ಟೈಲ್ ಆಗಿದರೆ ಎಲ್ಲರೂ ನಿಮ್ಮನ್ನು ಗೌರವಿಸ್ತಾರೆ. ನಿಮ್ಮಲ್ಲಿ ವರಗಳಿರುವ ಹಾಗೆ. ಬ್ರದರ್, ನನ್ನ ಮನೆಗೆ ಬಂದು ಪ್ರೇಯರ್ ಮಾಡಿ. ಸಿಸ್ಟರ್, ನಮ್ಮ ಮನೆಗೆ ಬಂದು ಪ್ರೇಯರ್ ಮಾಡಿ. ಬ್ರದರ್, ನೋಡಿ, ನೀವು ಪ್ರಾರ್ಥಿಸುವಾಗೆ ಒಂದು ಅದ್ಭುತ ಆಗ್ತಾ ಇದೆ. ನೀವು ಮಾತಾಡುವಾಗ ಏನೋ ಒಂದು ಸಮಾಧಾನ ಸಿಗ್ತಾ ಇದೆ. ನೀವು ಹತ್ತಿರ ಇರುವಾಗ ಏನೋ ಒಂದು ನೆಮ್ಮದಿ ಆಗ್ತಾ ಇದೆ. ಈ ಅಭಿಷೇಕ ಪಡೆದುಕೋ. ಅದೇ ನಿಮ್ಮ ಸ್ಟೈಲ್ ಆಗಿರಲಿ. ಹಾಲೆಲೂಯಾ ಅಂತ ನೋಡಿ, ನಮಗೆ ಬೇಕಾಗಿರೋದು ನಮ್ಮನ್ನು ಗುರುತಿಸಬೇಕಾಗಿದ್ದರೆ ಅಭಿಷೇಕ ಇದ್ದರೆ ಗುರುತಿಸಲ್ಪಡುತ್ತದೆ. ಪವಿತ್ರಾತ್ಮನ ಅಭಿಷೇಕ ಬೇಕು. ಹಾಲೆಲೂಯಾ. ಬಿರುಗಾಳಿ ಬೀಸುತ್ತದೋ ಎಂಬಂತೆ ನಿನ್ನ ಮೇಲೆ ಪವಿತ್ರಾತ್ಮ ಬರುವಾಗ, ವಿಗಲಿಸಿರುವ ಬೆಂಕಿಯ ನಾಲಿಗೆ ನಿನ್ನ ಮೇಲೆ ಬರುವಾಗ, ನೀ ಮಾಳು ಮರುತ್ತವನಾಗಿ ನಿನ್ನನ್ನು ಅಭಿಷೇಕಿಸುವಾಗ ನಿನ್ನ ಮೂಲಕ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು. ಎದ್ದು ನಿಂತುಕೊಳ್ಳೋಣ. ಕರ್ತನೆ, ನಾನು ನೋಡುವಾಗ ಸಾಮಾನ್ಯವಾದ ವ್ಯಕ್ತಿಯಾಗಿರಬಹುದು, ನಾನು ಕಾಣುವಾಗ ಒಂದು ಅಲ್ಪರಂದು ಎಣಿಸಬಹುದು, ನನ್ನನ್ನು ನೋಡುವ ನೋಟದಲ್ಲಿ ಏನು ಬೆಲೆ ಇಲ್ಲದವರಾಗಿರಬಹುದು. ಆದರೆ ನನ್ನ ಒಳಗಡೆ ನಿನ್ನ ಅಗ್ನಿ ಬೇಕು ದೇವರೇ, ನಿನ್ನ ಅಗ್ನಿ ಬೇಕು ದೇವರೇ, ನಿನ್ನ ಅಗ್ನಿ ಬೇಕು ದೇವರೇ. ನಂಬುವವರಿಂದ ಈ ಸೂಚಕ ಕಾರ್ಯಗಳಾಗೋದು. ಅವರು ರೋಗಿಗಳ ಮೇಲೆ ಕೈ ಇಟ್ಟಿದ್ರೆ ಸೌಖ್ಯವಾಗೋದು. ಅವರು ವಿಷ ಪದಾರ್ಥವೇನಾದರೂ ಕುಡಿದರೂ ಹಾನಿ ಆಗುವುದಿಲ್ಲ. ರಕಬರ ಶಂತಲ ರಕಬಿ ಯಾತೋರು ಶೋತೋರು ಕೋಬಿ ಲಾಭಾರ ಶಾತಲ ರಕಬ. ನಾವು ಇವತ್ತು ಕೇಳಲಿಕ್ಕಾಗಿ ಬಂದವರಲ್ಲ, ನಾವೇನೋ ಕೇಳಿಕೊಂಡು ಹೋಗಲಿಕ್ಕೆ ಬಂದವರಲ್ಲ. ನಾವಿವತ್ತು ಹೊಂದಿಕೊಂಡೇ ಹೋಗೋದು. ನಂಬುವವರ ಮೇಲೆ ಈ ಅಭಿಷೇಕ ಇಳಿಯಲಿ. ನಂಬುವವರ ಮೇಲೆ ಈ ಅಗ್ನಿ ಬಿರುಗಾಳಿಯಾಗಿ ನಂಬುವವರ ಮೇಲೆ ಇಳಿಯಲಿ. ರಾಬಾರ ಶಾಥಾಲ ರಾಖ ಬಾಬಾ ಲಿಖರ ಶೋಥರ ಬಾಬಾ ಬಾಬಾ ದಿಗಬಾಲರ ಶಾಥಾಲ ರಾಬಾ ಬಾಬಾ ಲಿಖರ ಶಾಥಾಲ ಬಾಬಾ. ಸಭೆಯ ಮಕ್ಕಳು ಕೈಗಳಿಡುವಾಗ ರೋಗಿಗಳಿಗೆ ಸೌಖ್ಯ. ಸಭೆಯ ಮಕ್ಕಳು ಕೈಗಳಿಡುವಾಗ ದೆವ್ವಗಳಿಗೆ ಬಿಡುಗಡೆ. ಮಟ್ಟ ಮಂತ್ರಗಳು ಕರಗುವ ಅಗ್ನಿ, ಮಟ್ಟ ಮಂತ್ರಗಳು ಕರಗಿಸುವ ಅಗ್ನಿ. ಲಿಖರ ಶಾಥಾಲ ರಾಖಬ ಲಿಗಬಾಲರ ಶಾಥಾಲ ರಾಬಾ ಬಾಬಾ ದಿಗೋ ರೋ 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 ಲಿಖರ ಶಾಥಾಲ ರಾಗ ಬಾಬಾ ರೀ ಬಾಬಾ ಬಾಬಾ ಬಾಬಾ. ಪಂಚಶತಮ ದಿನದ ಅಗ್ನಿ, ಪಂಚಶತಮದ ಅಗ್ನಿ, ಪಂಚಶತಮದ ಅಗ್ನಿ, ಪಂಚಶತಮದ ಅಗ್ನಿ. ಆ ಪಂಚಶತಮ ದಿನದಲ್ಲಿ ಸಗಿಯೋನ್ ಪರ್ಣಶಾಲೆಯಲ್ಲಿ ಅವರು ಪವಿತ್ರಾತ್ಮ ಭರಿತರಾಗಿದ್ದ ಹಾಗೆ ಇವತ್ತು ಈ ಮೇಲಂದಸ್ತಿನ ಮನೆಯಲ್ಲಿ ಈ 350 ಜನ, ಈ 400 ಜನ ಪವಿತ್ರಾತ್ಮ ಭರಿತರಾಗಲಿ. ಅಗ್ನಿಯಿಂದ ಇವರು ತುಂಬಿಸಲ್ಪಡಲಿ, ಬಿರುಗಾಳಿಯಿಂದ ಇವರು ತುಂಬಿಸಲ್ಪಡಲಿ. ಇವರಲ್ಲಿ ಒಂದು ಪರಿಣಾಮ ಉಂಟಾಗಲಿ. ಇವರು ರೋಗಿಗಳ ಮೇಲೆ ಕೈ ಇಡುವಾಗ ಸೌಖ್ಯ, ಇವರು ದುರಾತ್ಮಗಳಿಗೆ ಅಪ್ಪಣೆ ಕೊಡುವಾಗ ಅವುಗಳು ಬಿಟ್ಟು ತೊಲಗುವುದಾಗಿರಲಿ. ಮಟ್ಟ ಮಂತ್ರ ಶಕ್ತಿಗಳನ್ನು ಇವರು ಗದರಿಸುವಾಗಲೇ ಮಟ್ಟ ಮಂತ್ರ ಶಕ್ತಿಗಳು ನಿಷ್ಫಲವಾಗಲಿ. ಎಲ್ಲ ಶತ್ರುವಿನ ಕ್ರಿಯೆಗಳು ನಿಷ್ಫಲವಾಗಲಿ, ಎಲ್ಲ ಶತ್ರುವಿನ ಕ್ರಿಯೆಗಳು ನಿರ್ಮೂಲವಾಗಲಿ, ಕೇಡಿನ ಕ್ರಿಯೆಗಳು ನಿರ್ಮೂಲವಾಗಲಿ, ಕಡುಕನ ಕ್ರಿಯೆಗಳು ನಿರ್ಮೂಲವಾಗಲಿ. ನಿನ್ನ ಮಕ್ಕಳು ಶಕ್ತರಾಗಲಿ, ನಿನ್ನ ಮಕ್ಕಳು ಬಲಶಾಲಿಗಳಾಗಲಿ, ನಿನ್ನ ಮಕ್ಕಳು ಕರ್ತನಿಗೆ ಸಾಕ್ಷಿಯುಳ್ಳವರಾಗಲಿ. ದೇವರೇ, ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಳ್ಳುತ್ತೇನೆ. ದೇವ, ಈ ಸಭೆಯಲ್ಲಿರುವ ಒಬ್ಬರು ಕೂಡ ಪವಿತ್ರಾತ್ಮನ ಅಭಿಷೇಕ ಇಲ್ಲದವರಾಗಿರಬಾರದು. ಎಲ್ಲರಿಗೂ ಸಹಾಯಕನು ಬೇಕು. ಎಲ್ಲರಿಗೂ ಸತ್ಯಕ್ಕೆ ತಕ್ಕ ಹಾಗೆ ಸತ್ಯದಲ್ಲಿ ನಡೆಸಿಕೊಂಡು ಹೋಗಬೇಕು. ಎಲ್ಲರಿಗೂ ಉಪದೇಶ ಮಾಡಿ ನಡೆಸಬೇಕು. ಎಲ್ಲರಿಗೂ ವಾಕ್ಯ ಜ್ಞಾಪಕವಾಗಿರಬೇಕು. ಎಲ್ಲರೂ ಕ್ರಿಸ್ತನ ಮಾಡಿದ ಕಾರ್ಯಗಳು ಮಾಡುವವರಾಗಿರಬೇಕು. ಅದಕ್ಕೆ ಮಕ್ಕಳನ್ನು ಬಲಪಡಿಸಪ್ಪ. ಇನ್ನು ಮಂತ್ರವಾದಿಯನ್ನು ನೋಡಿ ಭಯಪಡುವರಲ್ಲ, ಮಂತ್ರವಾದಿಗೆ ದೀಕ್ಷಾಸ್ನಾನ ಕೊಡುವರಾಗಿರಲಿ. ಮಾಟಕ್ಕಾರನ ನೋಡಿಕೊಂಡು ಹೆದರುವರಲ್ಲ, ಮಾಟಕ್ಕಾರನಿಗೆ ದೀಕ್ಷಾಸ್ನಾನ ಕೊಡುವರಾಗಿರಲಿ. ಈ ಸಭೆಯ ಮಕ್ಕಳನ್ನು ಅದಕ್ಕಾಗಿ ಉಪಯೋಗಿಸಪ್ಪ.
ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪರಲೋಕದ ತಂದೆಯಾದ ದೇವರೇ, ಪ್ರಾರ್ಥನೆ ಕೇಳಿದ ದೇವರಿಗೆ 2 ಕೈಗಳೆತ್ತಿ ಸ್ತೋತ್ರ ಹೇಳೋಣ. ಆಮೇನ್, ಆಮೇನ್, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.